ಡೈ ತಂಗಿ ಊರಿಂದ ಬಂದಾಯ್ತು, ಫೋನ್ ಕೊಡ್ತೀನಿ, ಆ ವಿಷಯನ ಮಾತಾಡು. ನನ್ನ ಸಿಕ್ಕಾಕ್ಸ್ಬೇಡ ಕಣೋ. ಹುಷಾರೋ, ಭಯದಲ್ಲಿ ಫೋನ್ನ ಕೆಳಗಡೆ ಬೀಳಿಸ್ಬಿಟ್ಯಾ. ತಂಗಿ ನೋಡಿ ಹೆದರ್ಕೊಳ್ಳೋ ಮೊದಲನೇ ಅಣ್ಣ ನೀನೇ ಕಣೋ. ಬಾನು ಏನು ಇಲ್ಲಿ ಬಾರೆ. ನನ್ನ ಫ್ರೆಂಡು ಅವತ್ತು ಇವನ್ ಬಗ್ಗೆ ಹೇಳಿದ್ನಲ್ಲ, ಲೈನಲ್ಲಿದ್ದಾನೆ, ಸ್ವಲ್ಪ ಕೋಪ ಮಾಡ್ಕೊಳ್ದೆ ಮಾತಾಡು ಪ್ಲೀಸ್ ಕಣೋ. ಪ್ಲೀಸ್. ಹಲೋ. ಹೇ ಬಾನು, ನಾನು ಚಂದ್ರು ಮಾತಾಡ್ತಿದ್ದೀನಿ. ಗೊತ್ತು ಸರ್, ನಿಮ್ ಬಗ್ಗೆ ಎಲ್ಲ ಗೊತ್ತು. ನೀವ್ ಅಣ್ಣನ ಜೊತೆ ಈ ಫ್ಲೆಕ್ಸ್ ಬ್ಯಾಂಕಿಂಗ್ ಸೊಲ್ಯೂಷನ್ ಅಲ್ಲಿ ಕೆಲಸ ಮಾಡ್ತೀರಾ. ಅವ್ನ್ ಕ್ಲೋಸ್ ಫ್ರೆಂಡು. ನಮ್ಮ ಅಣ್ಣ ಏನೋ ಮುಟ್ಟಾಳಂತರ ನನ್ಗಾಗಿರೋ ಕಷ್ಟನೆಲ್ಲ ನಿಮ್ ಹತ್ರ ಒದ್ರಿದಾನೆ ಅಂದ್ರೆ ನೀವ್ ಯಾಕೆ ಸರ್ ನನ್ನ ಮದ್ವೆ ಆಗಕ್ ಪ್ರಪೋಸ್ ಮಾಡಿದ್ರಿ? ನಿಮಗ್ ಏನ್ ಗೊತ್ತು ಸರ್ ನನ್ ಬಗ್ಗೆ? ನಾನ್ ಅವತ್ ಬೇಡ ಅಂದೆ ತಾನೆ, ಅದನ್ನ ಅಣ್ಣ ಬಂದ್ ನಿಮ್ ಹತ್ರ ಹೇಳಿದಂತಾನೆ. ಆದ್ರೂ ಯಾಕೆ ಸುಮ್ನೆ ತೊಂದ್ರೆ ಕೊಡ್ತಿದ್ದೀರಾ? ಈಗ ಇನ್ನೂ ಫ್ಲಾಟ್ ಅಲ್ಲಿ ಸೆಟಲ್ಲೇ ಆಗಿಲ್ಲ, ಅಷ್ಟ್ರಲ್ಲೇ ಫೋನ್ ಮಾಡಿದೀರಾ. ಬಿಟ್ರೆ ತಾಳಿ ತಗೊಂಡ್ ಬಾಗ್ಲಲ್ಲೇ ಬಂದ್ ನಿಲ್ಲೋ ಹಾಗಿದೆ. ದೊಡ್ಡದಾಗ್ ತ್ಯಾಗ ಮಾಡೋ ಆಸೆನಾ ನಿಮ್ಗೆ? ಒಬ್ಳು ಡಿವೋರ್ಸಿಗೆ ಬಾಳ್ ಕೊಟ್ಟೆ ಅಂತ ಕಾಲರ್ ಎತ್ತಿ ತೋರ್ಸೋ ಆಸೆ ನಿಮ್ಗೆ, ಅದೇ ತಾನೇ ನಿಮ್ ಐಡಿಯಾ? ನಂಗ್ ಗಂಡಸ್ರ ಮೇಲೆ ನಂಬಿಕೆನೆ ಹೊಟ್ಟೋಯ್ತು ಸರ್. ನನ್ ಪ್ರಕಾರ ಮದ್ವೆ ಅನ್ನೋದು ಒಂದ್ ಪಾತ್ರೆ ತುಂಬಾ ವಿಷ ಕುಡ್ದ ಹಾಗೆ. ಆ ವಿಷ ಕೊಡೋದಕ್ಕೆ ನೀವ್ಯಾಕೆ ಆತ್ರದಲ್ಲಿದ್ದೀರಾ? ನನ್ ಕೈ ನೋಡಿದ್ರೆ ನಿಮಗ್ ಗೊತ್ತಾಗುತ್ತೆ. ಡಿವೋರ್ಸ್ ಆಗಿ ಎಷ್ಟೊಂದ್ ದಿನ ಆಯ್ತು, ಆದ್ರೆ ಕೈ ನಡ್ಕ ನಿಂತಿಲ್ಲ. ನಿಮ್ಗಿನ್ನೂ ಮದ್ವೆ ಆಗಿಲ್ಲ ಅಲ್ವಾ? ನಿಮ್ಗ್ಯಾಕೆ ನನ್ ಥರದೊಂದು ಸೋ ಕಾಲ್ಡ್ ಸೆಕೆಂಡ್ ಹ್ಯಾಂಡ್? ನಿಮ್ಮ ಮನೇಲಿ ಮಿನರಲ್ ವಾಟರ್ ಇದೆಯಾ? ಐ ಮೀನ್ ಬಬಲ್ ಟಾಪ್. ಸ್ವಲ್ಪ ನೀರು ಕುಡ್ಬಿಟ್ಟು ಆಮೇಲೆ ಮಾತಾಡಿ, ಇಲ್ದಿದ್ರೆ ಕೈ ನಡುಗೋ ಹಾಗೆ ಮಾತು ನಡುಗುತ್ತೆ. ನಾಳೆ ಕಾಲ್ ಮಾಡ್ತೀನಿ.